ಹಾಯ್ ಹೆಲೋ ಯುವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಬೆಳಗ್ಗೆ ಶುಕ್ರವಾರ ಸರಿಯಾಗಿ 9 ಗಂಟೆ ಆಗಿದೆ. ಹೌದು, ನಾನು ತಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ರಂಗೋಲಿ ಕೂಡ ಹಾಕಿ ಶುಕ್ರವಾರ ಬೇಗ ಪೂಜೆ ಮಾಡಿ ನಾನು ಸ್ವಲ್ಪ ದೇವಸ್ಥಾನ ಹೋಗಬೇಕು. ಅದಾದಮೇಲೆ ಬ್ಯಾಂಕ್ಗೆ ಹೋಗೋ ಕೆಲಸನೂ ಇದೆ. ಬ್ಯಾಂಕ್ದು ಮತ್ತು ನೆಫ್ಟ್ ಎಲ್ಲ ಮಾಡೋದಿದೆ, ಚೆಕ್ ಡೆಪಾಸಿಟ್ ಮಾಡೋದಿದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಇವತ್ತು ನಾನು ಅದನ್ನು ಕಂಪ್ಲೀಟ್ ಮಾಡಬೇಕು, ಚೆಕ್ದು ಮತ್ತು ನೆಫ್ಟ್ದು ಅಂದ್ಕೊಂಡು ನಾನು ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೆ. ತದನಂತರ ಏನಂದರೆ ಬಿಸಿಲು ಕೂಡ ಹಾಗೇ ಇದೆ. ನಾನು ಶ್ರೀಗಂಧ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದೇನು, ನಾನು ತಲೆ ಸ್ನಾನ ಇವತ್ತು ಮೆಂತ್ಯ ಪೇಸ್ಟ್ ಮಾಡಿ ಮೊಸರು ಅದ್ರ ಜೊತೆ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಹಾಕಿದ್ದೆ. ಮೆಂತ್ಯ ಕರ್ಡ್ ಹೇರ್ ಪ್ಯಾಕ್ ಹಾಕಿ ಒಂದು ಅರ್ಧ ಗಂಟೆ ಅಷ್ಟೇ ಬಿಟ್ಟಿರಬೇಕು. ಜಾಸ್ತಿ ಒಣಗಕ್ಕೆ ಬಿಡಬಾರ್ದು. ಏಕೆಂದರೆ ಮೆಂತ್ಯ ಒಂಥರ ಬಂಕೆ ಒಂಥರ ಲೋಳೆ ಥರ ಇರುತ್ತಲ್ವ, ಲೋಳೆ ಸರ ಥರ ಇರುತ್ತಲ್ವ, ಅದಕ್ಕೇ ಅದನ್ನು ಜಾಸ್ತಿ ಒಣಗಕ್ಕೆ ಬಿಡಬಾರ್ದು. ಸ್ವಲ್ಪ ಅದನ್ನು ತೇವಾಂಶ ಇದೆ ಅಂದಾಗ್ಲೇ ಒಂದು 20-25 ನಿಮಿಷ ಅದು ನಮ್ಮ ತಲೆನಲ್ಲಿ ಪೇಸ್ಟ್ ಇದ್ರೂ ಸಾಕು. ಆಮೇಲೆ ತಣ್ಣೀರಲ್ಲಿ ನಾವು ವಾಶ್ ಮಾಡಬೇಕು. ಆದಷ್ಟು ತಣ್ಣೀರಲ್ಲಿನೇ ವಾಶ್ ಮಾಡಿದ್ರೆ ಕೂದಲು ಕಂಡೀಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರ, ಲಕ್ಷ್ಮಿ ಅಷ್ಟೋತ್ತರ ಹೇಳಬೇಕು. ಮಲ್ಲಿಗೆ ಹೂ ಸೀಸನ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಮನೆ ಹತ್ರ ಹೇಳಿದ್ನಲ್ವ ನಾನು, ಗ್ರಾಮದೇವಿ ರೇಣುಕಾ ಯಲ್ಲಮ್ಮ ದೇವಿ ಒಂದು ಉತ್ಸವ, ಕರಗ ಮಹೋತ್ಸವ ಅಂತೂ ಅದ್ಧೂರಿಯಾಗಿ ನಡೆಯಿತು. ನೋಡೋಕ್ಕೆ 2 ಕಣ್ಣು ಸಾಲದು. ನಾನಂತೂ ತುಂಬಾ ಪುಣ್ಯವಂತೆ ಅಂತ ಹೇಳ್ತೀನಿ. ಆ ಜಗನ್ಮಾತೆ ದೇವಸ್ಥಾನ ಆ ಕಡೆನೇ ನಮಗೆ ಹತ್ರನೇ ಅಂತ ಹೇಳ್ಬೋದು, ತುಂಬ ಹತ್ರನೇ ಇದೆ ಅಂತ ಹೇಳ್ತೀನಿ. ಆ ಏನೊಂದು ಅಮ್ಮನ ಮಡಿಲಲ್ಲಿನೇ ನಾವು ಇರೋದ್ರಿಂದ ಅದನ್ನೆಲ್ಲ ಕಣ್ತುಂಬ ನೋಡೋದಕ್ಕೆ, ಉತ್ಸವ ಮತ್ತು ಕರಗ ಮತ್ತು ಪಲ್ಲಕ್ಕಿ ಉತ್ಸವ ರಾತ್ರಿ ಎಲ್ಲ ನಡೆಯುತ್ತೆ ರೀ. ನೋಡೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಎಲ್ಲೆಲ್ಲಿಂದನೋ ಜನಗಳು ಬರ್ತಾರೆ ಪಾಪ, ಎಷ್ಟೊಂದು ರಶ್ ಇರುತ್ತೆ. ಆ ನೂಕುನುಗ್ಲಲ್ಲಿ ಎಷ್ಟು ದೂರದಿಂದ ಕೂಡ ಬರ್ತಾರೆ. ಮಕ್ಕಳು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಹರಕೆ ಹೊತ್ಕೊಂಡಿರೋರೆಲ್ಲ ಹಸಿ ಕರಗ ತೊಗೊಂಡು ಬರ್ತಾರೆ. ಹಸಿ ಕರಗ ಅಂತ ಹೇಳ್ತಾರೆ. ಆಮೇಲೆ ನಾವು ಎಷ್ಟು ನಿಷ್ಠೆಯಿಂದ ಮತ್ತು ಎಷ್ಟು ಸತ್ಯ ಧರ್ಮ ದಾರಿಯಿಂದ ನಾವು ಆ ಅಮ್ಮನಿಗೆ ಬೇಡಿಕೊಂಡು ನಾವು ನಮ್ಮ ವ್ರತಗಳ್ನ ಬ್ರಹ್ಮಚರ್ಯಗಳ್ನ ಪಾಲನೆ ಮಾಡಿಕೊಂಡು ನಿಷ್ಠೆಯಿಂದ ಪಾಲನೆ ಮಾಡಿ ನಮಗೆ ಏನಾದರೂ ಬೇಕಾಗಿದ್ದಾಗ ಅಮ್ಮನ ರಕ್ಷಣೆ ಆಯಿತು, ಏನಾದರೂ ನಮ್ಮ ಕೋರಿಕೆಗಳು ಹರಕೆಗಳು ಇದ್ದರೆ ಆ ಅಮ್ಮನ ಹತ್ರ ಕೇಳಿದ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತೀನಿ. ಹೀಗೆ ನನಗೂ ಅದರಲ್ಲಿ ತುಂಬ ನಂಬಿಕೆ ಇದೆ ಅಂತಲೇ ಹೇಳ್ತೀನಿ. ಸೊ ಶುಕ್ರವಾರ ಮತ್ತೆ ಹೇಳಿದ್ನಲ್ವ, ಮಲ್ಲಿಗೆ ಹೂವು ತುಂಬ ಘಮ ಘಮ ಅಂತ ಇರುತ್ತೆ. ಬೆಂಗಳೂರಲ್ಲಿ ಇವಾಗ ಸೀಸನ್ ಇದೆ, ಮಲ್ಲಿಗೆದು ಸೀಸನ್ ಇರೋದ್ರಿಂದ ಆದಷ್ಟು ನನಗೆ ಆ ಹೂವೇ ಇಷ್ಟ ಆಗೋದು. ಮಲ್ಲಿಗೆ ಹೂವಂತೂ ಅಟ್ಲೀಸ್ಟ್ ವಾರದಲ್ಲಿ 2 ದಿವಸ, ಮಂಗಳವಾರ ಶುಕ್ರವಾರ ಅಂತೂ ಖಂಡಿತವಾಗ್ಲೂ ನನಗೆ ಅದೇ ಮಲ್ಲಿಗೆ ಹೂವೇ ಇಡೋಕ್ಕೆ ಇಷ್ಟ ಆಗುತ್ತೆ. ಮತ್ತು ಅಮಾವಾಸ್ಯೆ ಪೌರ್ಣಮಿ ಇದ್ದಾಗ್ಲೂ ಅಷ್ಟೇ. ಆದರೆ ಬೆಂಗಳೂರಲ್ಲಿ ಏನಾಗುತ್ತೆ ಅಂದರೆ, ಹಬ್ಬಗಳು ಬಂದಾಗ, ಈಗ ಯುಗಾದಿ ಹಬ್ಬ ಬಂದರೆ ಪ್ರತಿಯೊಂದು ಹೂವು, ಸೊಪ್ಪು ಅಂದರೆ ಮಾವಿನ ಸೊಪ್ಪು ಇದೆಲ್ಲನೂ ಸ್ವಲ್ಪ ರೇಟ್ಗಳು ಜಾಸ್ತಿ ಮಾಡ್ತಾರೆ. ಯಾಕೆ ಇಷ್ಟು ಜಾಸ್ತಿ ಮಾಡ್ತೀರಾ ಅಂದರೆ, ಮಾರ್ಕೆಟಲ್ಲೇ ಜಾಸ್ತಿ ಇರುತ್ತೆ, ನಮಗೇ ಜಾಸ್ತಿ ಬೀಳುತ್ತೆ, ನಮಗೆ ಏನೂ ಸಿಗಲ್ಲ ಅಂತಲೂ ಹೇಳ್ತಾರೆ. ಈ ಥರ ಎಲ್ಲನೂ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಹೇಗೆ ಒಂದು ಊರಲ್ಲಿ ನಾವು ಇರ್ತೀವೋ ಅದೇ ಥರನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವರೇನು ಜಾಸ್ತಿ ಅಂದರೆ ಕಡಿಮೆನೂ ಮಾಡಲ್ಲ ಯಾರೂ. ಹಬ್ಬದ ಟೈಮಲ್ಲಿ ಯಾರೂ 5 ರೂಪಾಯಿನೂ ಕಡಿಮೆ ಮಾಡಲ್ಲ. ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲ ಅಂದರೆ ಬಿಡಿ ಅನ್ನೋ ಥರನೇ ಇರುತ್ತಾರೆ. ಸೊ ಹೀಗೆ ಇದ್ದಾಗ ಒಂದಿಷ್ಟು ಜನ ಏನು ಮಾಡ್ತಾರೆ, 4-5 ದಿವಸ ಮುಂಚೆನೇ ಹೂವು ಮತ್ತು ಮಾವಿನ ಸೊಪ್ಪು ಎಲ್ಲ ತೊಗೊಂಡು ಬಂದು ಅಲ್ಲಿನೇ ಹೋಗಿ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತಾರೆ. ಸೊ ಅಂದರೆ ಕಡಿಮೆ ಇರುತ್ತಲ್ವ ಆವಾಗ, ಆ ಥರನೂ ಐಡಿಯಾಗಳು ಮಾಡ್ತಾರೆ, ಹಾಗೂ ಮಾಡ್ಬೋದು. ಸೊ ನಾನು ದೇವರಿಗೆ ಆರತಿ, ಅಷ್ಟೋತ್ತರ, ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಜಾಸ್ತಿ ಲೈಕ್ಗಳನ್ನ ಕೂಡ ಕೊಡಿ ಅಂತ ಕೂಡ ಹೇಳ್ತೀನಿ. ಆಮೇಲೆ ಇನ್ನೊಂದು, ನಮ್ಮ ಹೊಸ ಮನೆಯಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ. ಸ್ವಲ್ಪ ಅಂದರೆ ಇದು ಸ್ವಲ್ಪ ಟೆನ್ಷನ್ಗಳು ಇತ್ತು ಅಂತ ಹೇಳ್ತೀನಿ. ಇವಾಗ ಖಂಡಿತ ಯಾವುದೂ ಇಲ್ಲ, ಆರಾಮಾಗಿದ್ದೀನಿ. ಶಾಂತ ಮನಸ್ಸು ಅಂತ ಹೇಳ್ತೀವಲ್ವ, ಅಲ್ಲೋಲ ಕಲ್ಲೋಲ ಇರೋ ನದಿ ಇರೋದಕ್ಕೂ ಪ್ರಶಾಂತವಾಗಿ ಹರಿಯೋ ನದಿಗೂ ವ್ಯತ್ಯಾಸ ಇದೆ ಅಲ್ವಾ. ಹಾಗೆಯೇ ಇವಾಗ ನನ್ನ ಮನಸ್ಸು ತುಂಬ ಪ್ರಶಾಂತವಾಗಿದೆ.
ನನ್ನ ಕೆಲಸಗಳಲ್ಲಿ ನಾನು ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತೀನಿ. ಮತ್ತು ಮನೆ ಶಿಫ್ಟ್ ಆಗಿರೋದ್ರಿಂದ ಕೆಲಸಗಳಂತೂ ಇದ್ದೇ ಇರುತ್ತಲ್ವ ತುಂಬಾ. ಎಲ್ಲ ಎತ್ತಿಡೋದು, ಕ್ಲೀನ್ ಮಾಡ್ಕೊಳ್ಳೋದು, ಆಮೇಲೆ ನಮ್ಮ ಮನೆಯವರು ಬೇಗ ಹೋಗ್ತಾರೆ, ಅವ್ರಿಗೆ ಎಲ್ಲ ಟಿಫನ್ನು ಅಡುಗೆ ಮಾಡಿಕೊಡೋದು. ನಮ್ಮ ಇಶಾನಿಗೆ ಇನ್ನೂ ಸ್ವಲ್ಪ ಹುಷಾರಾಗಬೇಕು ರೀ, ಯಾಕೆಂದರೆ ಸಮ್ಮರ್ ಇರೋದ್ರಿಂದ, ಅದು ಇನ್ನೂ ಚಿಕ್ಕ ಮರಿ ಇದೆಯಲ್ವ, 8 ತಿಂಗಳ ಮರಿ, ಡಿಹೈಡ್ರೇಷನ್ ಆಗಬಾರ್ದು. ಅದಕ್ಕೇ ನಾನು ತುಂಬ ಅಂದರೆ ತುಂಬಾ ಅದಕ್ಕೆ ನೀರು ಕೊಡೋದು, ಗ್ಲೂಕೋಸು, ಎಳ್ನೀರು ಕೊಡ್ತಾ ಇರ್ತೀನಿ. ಅದು ಮೂಕ್ ಪ್ರಾಣಿ, ಅದೇನು ಮಾಡುತ್ತೆ ಅಂದರೆ ಸುಸ್ತಾಗ್ಬಿಟ್ರೆ ಸುಮ್ಮನೆ ನೆಲದ ಮೇಲೆ ದಪ್ ಅಂತ ಮಲ್ಕೊಂಡ್ಬಿಡುತ್ತೆ ನೆಲದ ಮೇಲೆ. ಏನು ಅದಕ್ಕೆ ನೀರು ಕುಡಿಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಏನಾದರೂ ಅದಕ್ಕೆ ಹೇಳೋಕ್ಕೂ ಬಾಯಿಲ್ಲ, ನಂಗೆ ನೀರು ಕೊಡು, ಸುಸ್ತಾಗಿದೆ ಅಂತ ಹೇಳೋಕ್ಕೂ ಬಾಯಿಲ್ವಲ್ಲ. ಹಾಗಾಗಿನೇ ನಾನೇ ಅದನ್ನು ಅಬ್ಸರ್ವ್ ಮಾಡಬೇಕು. ನಾವು ಸಾಕಿರ್ತೀವಿ, ಅದು ನಮ್ಮ ಮಗು ಅಂದ್ಕೊಂಡು ಅದೇ ಒಂದು ಫೀಲಿಂಗ್ ಇಟ್ಕೊಂಡು ಪ್ರತಿ 2 ಅವರ್ 1 ಅವರ್ಗೆ ಒಂದೊಂದು ಸಾರಿ ಸ್ವಲ್ಪ ಗ್ಲೂಕೋಸ್ ವಾಟರು, ಎಳ್ನೀರು, ನೀರು ಇದು ನಾವು ಸ್ವಲ್ಪ ಸ್ವಲ್ಪ ಕುಡಿಸ್ತಾ ಇರಬೇಕು. ಅದು ಸ್ವಲ್ಪ ಹಠಮಾರಿ, ಅದು ಸುಬ್ಬಿ ನಮ್ಮ ಇಶಾನಿ. ಅದು ಇಷ್ಟ ಬಂದರೆ ಅಷ್ಟೇ ಅದು ಕುಡಿಯೋದಿಲ್ಲ, ಅಂದರೆ ಬಾಯಿ ಗಟ್ಟಿಯಾಗಿ ಹಿಡಿತಾಳೆ, ಔಷಧಿ ಕುಡಿಯಲ್ಲ, ನೀರು ಕುಡಿಯಲ್ಲ. ಅದಕ್ಕಾಗಿಯೇ ಈಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ, ಸುಧಾರಿಸ್ತಾ ಇದ್ದಾಳೆ ಅಂತ ಹೇಳ್ತೀನಿ. ಆದ್ರೂ ಏನಾಗುತ್ತೆ, ಒಂದು ಸ್ವಲ್ಪ ಆಟ ಆಡಿದ್ಲು ಅಂದರೆ ಸುಸ್ತಾಗಿ ಮಲ್ಕೊಳ್ತಾಳೆ. ಅದನ್ನು ನಾನು ಅಬ್ಸರ್ವ್ ಮಾಡ್ತೀನಿ, ಇನ್ನೂ ಸುಸ್ತು ಇವಳಿಗೆ, ಹುಷಾರಾಗಿಲ್ಲ ಅಷ್ಟೊಂದು ಅಂತ. ಯಾಕೆಂದರೆ ಡ್ರಿಪ್ಸ್ ಕೂಡ ಮತ್ತು ಇಂಜೆಕ್ಷನ್ಸ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ, ಸೊ ಅದು ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿನೇ ಸೊ ಆ ಥರ ಎಲ್ಲ ನೋಡ್ಕೊಳ್ತಾ ಇದ್ದೀನಿ. ಇಷ್ಟೇ ನೋಡಿ, ದೇವ್ರ ಪೂಜೆ ಅಂತೂ ತುಂಬ ತುಂಬ ಚೆನ್ನಾಗಾಯಿತು. ಕೆಲವೊಂದು ಬ್ಯಾಂಕ್ ಕೆಲಸಗಳು ನನಗೆ ಬೇಗ ಆಗಿಬಿಡ್ಬೇಕು, ಹೋದಾಗ ಆಗುತ್ತೆ, ಬೇಗನೆ ಹೋಗ್ತೀನಿ, ಒಂದು ಟೈಮ್ ಸರಿಯಾಗೇ ಹೋಗ್ತೀನಿ, ಎಲ್ಲ ಡೆಪಾಸಿಟ್ಗಳು ಕೂಡ ಮಾಡ್ತೀನಿ. ಇವಾಗ ಏನಾಯಿತು ಅಂದರೆ ಅದು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಲಿಲ್ಲ, ಅದು ಅಂದರೆ ಲೇಟ್ ಆಯಿತು. ಸೊ ಆ ಚೆಕ್ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗೋದಕ್ಕೆ ಲೇಟ್ ಆಯಿತು ಅಂದಾಗ ಬ್ಯಾಂಕ್ ಟೈಮಿಂಗ್ ಕ್ಲೋಸ್ ಆಗಿಬಿಡುತ್ತೆ 3:30 ಅವ್ರದ್ದು. ಮತ್ತು ಟ್ರಾನ್ಸಾಕ್ಷನ್ಸ್ ಎಲ್ಲನೂ ಅವರು ಇದು ಮಾಡಿಬಿಡ್ತಾರೆ, 3:30 3 o'clock ಅವರು ಇದನ್ನು ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ತದನಂತರ ನೆಕ್ಸ್ಟ್ ಡೇನೇ ಅದು ಮತ್ತೆ ಚೆಕ್ ಇದು ಆಗೋದು. ಹಾಗಾಗಿನೇ ಈ ಥರ ಎಲ್ಲ ಸಮಸ್ಯೆಗಳು ಆಗುತ್ತೆ ಒಂದೊಂದು ಸಾರಿ, ಏನು ಮಾಡೋಕ್ಕಾಗಲ್ಲ. ಸರಿ, ಇವಾಗ ಪೂಜೆ ಮಾಡಿಬಿಡ್ತೀನಿ ನೋಡಿ. ಇವಾಗ ಹೋಳಿ ಹುಣ್ಣಿಮೆ ಆದ ಮೇಲಿಂದ ಎಲ್ಲ ಕಡೆಗೂ ಮಳೆ ಆಗಿದೆ ಅಂತ ಕೂಡ ನಾನು ಕೇಳ್ಪಟ್ಟೆ. ಆದರೆ ನಮ್ಮ ಬೆಂಗಳೂರಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ಇನ್ನೂ ಮಳೆ ಬಂದೇ ಇಲ್ಲಪ್ಪ, ಮಳೆ ಹನಿಗಳು ಬಂದಿಲ್ಲ. ಎಲ್ಲರೂ ಮಂಗಳಾರತಿ ತೊಗೊಂಬಿಡಿಪ್ಪ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಇದು ಸೀರೆ, ನಾನು ಈ ಸೀರೆನ ಉಟ್ಟೇ ಇರಲಿಲ್ಲ. ಇವತ್ತು ಶುಕ್ರವಾರ ಸಾಯಂಕಾಲ ಕೂಡ ಆಗಿತ್ತು, ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು ನಾನು, ಅದಕ್ಕೋಸ್ಕರನೇ ಈ ಸೀರೆನ ಉಟ್ಕೊಂಡಿದ್ದೀನಿ. ಇದು ಫಸ್ಟ್ ಟೈಮ್ ಬ್ಲೌಸ್ ಸ್ಟಿಚ್ ಮಾಡಿದ್ದು ಕೂಡ ಹಾಗೇ ಇದೆ. ಆಮೇಲೆ ಸೀರೆ ಜಿಗ್ಜಾಗ್ ಫಾಲ್ ಕೂಡ ಇವತ್ತೇ ಫಸ್ಟ್ ರೀ. ಸೊ ಒಂದು ಒಳ್ಳೆಯ ದಿವಸ, ನಾವು ಶುಕ್ರವಾರ ದಿವಸ ಇಲ್ಲ ಗುರುವಾರ ದಿವಸ ನಾವು ಹೊಸ ಬಟ್ಟೆನ ಅಂದರೆ ಹಾಕಿದಾಗ, ನಮ್ಮ ಮೈ ಮೇಲೆ ನಾವು ಹೊಸ ಬಟ್ಟೆ ಹಾಕಿದಾಗ, ಮತ್ತು ನೆಕ್ಸ್ಟ್ ನಮಗೆ ಒಂದು ಬಟ್ಟೆಗಿಂತ 2 ಬಟ್ಟೆ ನಾವು ಪರ್ಚೇಸ್ ಮಾಡ್ತೀವಂತೆ, ಅಂದರೆ ಯಾರಾದರೂ ಕೊಡಿಸ್ಬೋದು, ಗಿಫ್ಟ್ ಬರ್ಬೋದು, ಆ ಥರದ್ದೆಲ್ಲ ಆಗುತ್ತೆ ಅಂತೆ. ಅದೇ ನಾವು ಶನಿವಾರ ದಿವಸ ಹೊಸ ಬಟ್ಟೆ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ಅದು ಡ್ಯಾಮೇಜ್ ಆಗುತ್ತೆ. ಯಾಕಂತೀರಾ, ಎಲ್ಲೋ ಹಿಂಗೆ ಹೋಗ್ತಾ ಇರ್ತೀವಿ, ಗಾಡಿಗೆ ಏನಾದರೂ ಸಿಗಾಕೊಂಡು ಡ್ಯಾಮೇಜ್ ಆಗ್ಬೋದು, ಇಲ್ಲ ಚಿಲ್ಕಕ್ಕೆ ಏನಾದರೂ ಸಿಗಾಕೊಂಡು ಅದು ಹರಿದೋಗ್ಬೋದು, ಇಲ್ಲ ಎಲ್ಲಾದರೂ ನೇಲ್ಸು ಅಂದರೆ ಮೊಳೆ ಇರುತ್ತಲ್ಲ ಅದು ಗೋಡೆಗೆಲ್ಲನೂ, ಆ ಥರದಕ್ಕೆಲ್ಲನೂ ಸಿಗಾಕೊಂಡು ಡ್ಯಾಮೇಜ್ ಆಗ್ಬೋದು, ಇಲ್ಲ ಐರನ್ ಮಾಡಿ. ಇವತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆ ಆಗಿದೆ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಆಮೇಲೆ ತುಂಬ ಖುಷಿಯಾಗಿದ್ದೀನಿ, ಮನೆ ಕೂಡ ಆದಷ್ಟು ಇವಾಗ ಎಲ್ಲ ಆರ್ಗನೈಸ್ಲಿ ಸ್ವಲ್ಪ ಸ್ವಲ್ಪ ಅಂದರೆ ಡಂಪ್ ಮಾಡೋದು ಮತ್ತು ಸಜ್ಜಾ ಮನೆ ಇಟ್ಟಿಡೋದು, ನಾವು ಏನು ಉಪಯೋಗಿಸ್ತೀವಿ ಸ್ವಲ್ಪ ಎಲ್ಲ ಯುಟೆನ್ಸಿಲ್ಲು ಅದೆಲ್ಲ ಬಟ್ಟೆಗಳನ್ನ ಎಲ್ಲ ಜೋಡಿಸ್ಕೊಂಡಿದ್ದು ಆರ್ಗನೈಸ್ ಮಾಡ್ತಾ ಇರೋದು ಆಗಿದೆ, ಆಲ್ಮೋಸ್ಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಇನ್ನು ಏನಂದರೆ ಇವತ್ತು ಶುಕ್ರವಾರ ಪೂಜೆನೂ ಚೆನ್ನಾಗಾಯಿತು, ಇವತ್ತಿನ ದಿನಾನೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸ್ವಲ್ಪ ಬ್ಯಾಂಕ್ದೆಲ್ಲ ಕೆಲಸಗಳು ಇತ್ತು, ಬ್ಯಾಂಕ್ಗೂ ಹೋಗಿ ಬೆಳಗ್ಗೆ ನಾನು 1 ಅವರೇ ಬ್ಯಾಂಕಲ್ಲಿ ಕೂತ್ಕೊಂಡೆ. ಅದು ನನ್ನ ಚೆಕ್ ಡೆಪಾಸಿಟ್ ಆಗಲೇ ಇಲ್ಲ, ಎಷ್ಟೊಂದು ವೆಯ್ಟ್ ಮಾಡಿದೆ, ಚೆಕ್ ಡೆಪಾಸಿಟ್ ಆಗಲಿಲ್ಲ. ನಾಳೆ ಸ್ಯಾಟರ್ಡೆ ಸಂಡೇ ಮಂಡೇ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಏನು ಗೊತ್ತಿಲ್ಲ. ನಾನು ನೆಫ್ಟ್ ಮಾಡಬೇಕಾಗಿತ್ತು, ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಬ್ಯಾಂಕಿನ ಈ ಥರದ ಕೆಲಸಗಳಿರುತ್ತೆ, ಫ್ರೈಡೇ ಎಲ್ಲ ಬಂದುಬಿಟ್ರೆ ಡಿಲೇ ಆಗಿಬಿಟ್ರೆ ಡೆಪಾಸಿಟ್ ಆಗೋದು, ಅಕೌಂಟಿಗೆ ಕ್ರೆಡಿಟ್ ಆಗೋದು ಡಿಲೇ ಆದರೆ ಸ್ವಲ್ಪ ನಾವು ಬೇರೆಯವ್ರಿಗೆ ಪೇಮೆಂಟ್ ಕೊಡೋದು ಹಿಂಗೆಲ್ಲ ಲೇಟ್ ಆಗುತ್ತೆ. ಸೊ ಇರಲಿ, ಓಕೆ, ಅದು ಯಾವ ಟೈಮ್ಗೆ ಆಗಬೇಕು ಅದೇ ಟೈಮ್ಗೆ ಆಗೋದು, ಇನ್ನೇನು ಮಾಡೋಕ್ಕಾಗಲ್ಲ, ತುಂಬ ಹರಿಬರಿನೂ ಮಾಡೋಕ್ಕಾಗಲ್ಲ. ಅದಾಯಿತು. ಆಮೇಲೆ ಇವತ್ತು ಮನೆಯಲ್ಲಿ ಅಡುಗೆ ತಿಳಿಸಾರು ಅನ್ನ ಅಷ್ಟೇ ಮಾಡಿದೆ, ನಮ್ಮ ಮನೆಯವರು ಅಷ್ಟೇ ಊಟ ಮಾಡಿದ್ರು, ಜಾಸ್ತಿ ಏನೂ ಮಾಡಲಿಲ್ಲ. ಫ್ರೂಟ್ಸ್ ಇತ್ತು, ಮಜ್ಜಿಗೆ ಇತ್ತು, ಇಷ್ಟೇ.
ಇವಾಗ ನಾನು ಈರುಳ್ಳಿ ಹೂವು ಏನು ಹೇಳ್ತೀವಲ್ಲ, ಸ್ಪ್ರಿಂಗ್ ಆನಿಯನ್ ಅಲ್ಲ, ಈರುಳ್ಳಿ ಸೊಪ್ಪು, ಈರುಳ್ಳಿ ತಪ್ಪಲ ಅಂತಾರೆ, ತಪ್ಪಲಿ ಈರುಳ್ಳಿ ಅಂತಾರೆ, ಅದಿದೆ. ಅದನ್ನು ಸಣ್ಣ ಕಟ್ ಮಾಡಿ ಒಗ್ಗರಣೆ ಹಾಕಿ ಪಲ್ಯ ಮಾಡ್ತೀನಿ, ಜೊತೆಗೆ ಚಪಾತಿ ಮಾಡ್ತೀನಿ. ಸೊ ಪರೋಟ ಥರ ಚಪಾತಿ ಮಾಡ್ತೀನಿ, ಪದರ ಚಪಾತಿ. ಸ್ವಲ್ಪ ರೈಸ್ ಇದೆ, ಬೇಳೆ ಸಾರು ಇದೆ. ಆ ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ನಾನು ಇವತ್ತು ಬೆಳಗಿಂದ ತುಂಬ ಟಯರ್ಡ್ ಆಗಿದ್ದೆ. ಅದ್ರ ಜೊತೆ ಟಯರ್ಡ್ ಹಾಕ್ಕೊಂಡು ಕೆಲಸಗಳನ್ನ ಮಾಡಿಕೊಂಡು ಟಯರ್ಡ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ರಿಫ್ರೆಶ್ ಆಗೋದಕ್ಕೆ ಮತ್ತೆ 6 ಗಂಟೆಗೆ ಟೀ ಕುಡಿದು ಮತ್ತೆ ಎಲ್ಲ ಸ್ವಲ್ಪ ನೀಟಾಗೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಈ ಥರದ ಕೆಲಸ ಆಯಿತು. ಈ ಸೀರೆನ ನಾನು ಉಟ್ಟಿರಲಿಲ್ಲ, ಅದಕ್ಕೆ ನಾನು ಈ ಸೀರೆದು ಕೂಡ ಒಂದು ಇವತ್ತು ಬ್ಲಾಗ್ನ ನಿಮಗೆ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ನಿನ್ನೆ ಮೆಂತ್ಯ ನೆನೆಸಿಟ್ಟಿದ್ದೆ. ಮೆಂತ್ಯ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಮೆಂತ್ಯನ 1 ಟೀ ಸ್ಪೂನ್ ಮೆಂತ್ಯನ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಅದನ್ನು ರುಬ್ಬಿ ಅದ್ರ ಜೊತೆಗೆ ಗಟ್ಟಿ ಮೊಸರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೀಟಾಗಿ ಹೇರ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿದಾಗ ಹೇರು ಸ್ಮೂತ್ ಆಗುತ್ತೆ. ಅಂದರೆ 15 ಡೇಸ್ ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ 15 ಡೇಸ್ಗೆ ಒಂದ್ಸಾರಿನಾದರೂ ಈ ಮೆಂತ್ಯ ಕರ್ಡ್ ಪ್ಯಾಕ್ ಏನಿರುತ್ತೆ, ನೆನೆಸಿರೋ ಮೆಂತ್ಯ ಮತ್ತು ಗಟ್ಟಿ ಮೊಸರು, ಮನೆಯಲ್ಲಿ ಮಾಡಿರೋ ಮೊಸರು ಆದರೂ ಸರಿ, ನಂದಿನಿ ಮೊಸರು ಆದರೂ ಸರಿ, ಒಂದು 3 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿ, ಮಿಕ್ಕಿರೋದನ್ನ ನೀಟಾಗಿ ತುದಿವರೆಗೂ ಅಪ್ಲೈ ಮಾಡಿದಾಗ ಕೂದಲು ತುಂಬ ಚೆನ್ನಾಗಿ ಕಂಡೀಷನ್ ಆಗುತ್ತೆ. ಆಮೇಲೆ ಶಾಂಪೂ ಥರ ತುಂಬ ನರಿಶ್ ಆಗುತ್ತೆ. ಆಮೇಲೆ ಶೈನಿಂಗ್ ಇರುತ್ತೆ. ಆಮೇಲೆ ಹೊಟ್ಟು ಎಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಸ್ಕ್ಯಾಲ್ಪ್ ತುಂಬ ಹೆಲ್ದಿಯಾಗಿರುತ್ತೆ. ಸೊ ರೂಟ್ಸು, ಆಮೇಲೆ ಇನ್ನೊಂದು ರೂಟ್ಸ್ಗೂ ತುಂಬ ಒಳ್ಳೆಯದು. ಆಮೇಲೆ ಹೇರ್ ಫಾಲಿಂಗು, ಹೇರ್ ಡ್ರೈನೆಸ್ಸು, ಹೇರು ಡಲ್ನೆಸ್ಸು ಇದೆಲ್ಲನೂ ಎಲ್ಲ ಕ್ಲಿಯರ್ ಆಗುತ್ತೆ. ಆ ಇಶ್ಯೂಗೆಲ್ಲನೂ ಇದು ಮೆಂತ್ಯ ಮತ್ತು ಕರ್ಡ್ ಏನಿದೆಯಲ್ಲ ಅದು ತುಂಬ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇದೇ ಥರನೇ ಹೋಮ್ ರೆಮಿಡಿ ಕೂಡ ನಾನು ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೆ ಬೇಕು ಅಂದರೆ ಮೆಂತ್ಯ ಕರ್ಡ್ ಏನು ಹಾಕಿರ್ತೀರ, ಅದಕ್ಕೆ ಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಲಿಂಬೆ ರಸ ಕೂಡ ನೀವು ಸೇರಿಸ್ಬೋದು. ಸೊ ಜಾಸ್ತಿ ಲಿಂಬೆ ರಸನೂ ಬೇಡ, ಯಾಕಂದರೆ ಹೇರು ಗ್ರೇ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಟೀ ಸ್ಪೂನ್ ಅಷ್ಟು ನಿಂಬೆ ರಸ ಸೇರಿಸಿ ನೀಟಾಗಿ ಫಸ್ಟು ಸ್ಕ್ಯಾಲ್ಪ್ಗೆಲ್ಲ ಮಸಾಜ್ ಮಾಡಿ ಅಪ್ಲೈ ಮಾಡ್ತಾ ಬರಬೇಕು. ಅದು ಮತ್ತೆ ಅದೇನಾದರೂ ಮಿಕ್ಕಿದ್ರೆ ಮತ್ತೆ ಸ್ವಲ್ಪ ಮಿಕ್ಕೋದ್ರೆ ಮೆಂತ್ಯ ಪ್ಯಾಕು ಅದನ್ನು ತುದಿವರೆಗೂ ಈ ಥರ ಅಪ್ಲೈ ಮಾಡಿದ್ರೆ ಗಂಡು ಮಕ್ಕಳು ಇದನ್ನು ಅಪ್ಲೈ ಮಾಡ್ಬೋದು, ಹೆಣ್ಮಕ್ಳು ಕೂಡ ಕೂದಲು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಅದೇ ಅಲ್ವಾ ಶೋಭೆ ಇರೋದು. ನಮ್ಮ ಭಾರತೀಯ ಹಿಂದೂ ನಾರಿಗೆ, ಒಂದು ಹೆಣ್ಮಕ್ಳಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂದಲು ಅಂದರೆ ತುಂಬ ಇಷ್ಟ. ಉದ್ದ ಕೂದಲು, ಹೇರ್ ಅಂದರೆ ತುಂಬ ಇಷ್ಟ. ಸೊ ಹೇರ್ ಉದ್ದ ಇದ್ದಾಗ ನಾವು ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡ್ಬೋದು. ಮದುವೆಗೆ, ಒಂದು ಬ್ರೈಡಲ್ ಮೇಕಪ್ಗೆ, ಆಮೇಲೆ ಒಂದು ಬಸರಿ ಇದ್ದಾಗ ಮೊಗ್ಗಿನ ಜಡೆಗೆ. ಸೊ ಆಮೇಲೆ ಹೆಣ್ಮಕ್ಳಿಗೆ 3 ವರ್ಷದಲ್ಲಿ ಉಡ್ದಟ್ಟಿ ಆರತಿ ಎಲ್ಲ ಮಾಡ್ತಾರೆ, ಅವಾಗೆಲ್ಲನೂ ಮತ್ತು ಹೆಣ್ಮಕ್ಳು ದೊಡ್ಡವರಾದಾಗ, ಋತುಮತಿ ಆದಾಗ ಅವಾಗಲೂ ಕೂಡ ಮೊಗ್ಗಿನ ಜಡೆ ಮತ್ತು ಜಡೆ ಅಲಂಕಾರ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸೊ ನನಗೆ ಈ ಹೇರ್ ಪ್ಯಾಕ್ನ ಮತ್ತು ಮನೆಯಲ್ಲೇ ಮಾಡಿರೋ ಹೇರ್ ಆಯಿಲ್ನ ಕೂಡ ನಾನು ಜಾಸ್ತಿ ಹೋಮ್ ರೆಮಿಡಿನೇ ನಾನು ಫಾಲೋ ಮಾಡ್ತೀನಿ ಆದಷ್ಟು ಅಂತ ಹೇಳ್ತೀನಿ. ಸುಮ್ಮನೆ ಅದ್ಯಾವುದೋ ಗಮ್ಮೀಸ್ ಇದೆ, ಇದನ್ನು ತಿಂದರೆ ಚೆನ್ನಾಗಾಗುತ್ತೆ, ಈ ಔಷಧಿ ಮಾತ್ರೆ ತೊಗೊಂಡ್ರೆ ಚೆನ್ನಾಗಾಗುತ್ತೆ, ಹೇರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನಾನು ಇಂಗ್ಲೀಷ್ ಮೆಡಿಸಿನ್ ಯಾವುದೂ ಅಷ್ಟೊಂದು ತೊಗೊಳಲ್ಲ, ಹೋಮ್ ರೆಮಿಡಿನೇ ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇದಾಗಿತ್ತು. ಇವಾಗ ಫಟಾಫಟ್ ಅಂತ ಚಪಾತಿ ಮತ್ತು ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡ್ತೀನಿ, ಓಕೆನಾ? ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಡ್ತೀನಿ. ಇವತ್ತು ಶುಕ್ರವಾರ ರಾತ್ರಿ ಊಟಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಸೊಪ್ಪಿನ ಪಲ್ಯ, ಈರುಳ್ಳಿ ತಪ್ಪಲು ಪಲ್ಯ ಮಾಡ್ತೀನಿ. ಅದರ ಜೊತೆಗೆ ಚಪಾತಿ, ಒಂದು 4 ಚಪಾತಿ ಲಟ್ಟಿಸ್ತೀನಿ. ಅನ್ನ, ಬೇಳೆ ಸಾರು ಮಧ್ಯಾಹ್ನದಿದೆ, ಮತ್ತು 2 ಹೋಳಿಗೆ, ಹೂರ್ಣದ ಹೋಳಿಗೆ ಕೂಡ ಇದೆ. ಅಂದರೆ ಶುಕ್ರವಾರ ನಮ್ಮ ಮನೆಯವರು ನನಗೆ ತೊಗೊಂಡು ಬಂದಿದ್ರು. ನಾನು ಸ್ವಲ್ಪ ಸ್ವೀಟ್ ನನಗೆ ಇಷ್ಟಪಡ್ತೀನಿ, ಟೆಂಪ್ಟೇಷನ್ ಆಗುತ್ತೆ ಆವಾಗವಾಗ, ಯಾವಾಗಲಾದರೂ ತಿನ್ಬೇಕನ್ಸುತ್ತೆ. ಅದಕ್ಕೆ ನಮ್ಮ ಮನೆಯವರು ಒಂದು ಸತಿ ಬರಬೇಕಾದ್ರೆ ಜಹಾಂಗೀರ್ ಹಿಡ್ಕೊಂಡು ಬರ್ತಾರೆ, ಒಂದು ಸತಿ ಜಿಲೇಬಿ ಹಿಡ್ಕೊಂಡು ಬರ್ತಾರೆ. ಮತ್ತು ಒಂದೊಂದು ಸತಿ ಅವಳಿಗೆ ಒಬ್ಬಟ್ಟು ಇಷ್ಟ ಅಂದ್ಬಿಟ್ಟು ಶುಕ್ರವಾರ ದಿವಸ, ಅಮಾವಾಸ್ಯೆ ದಿವಸ ಹೋಳಿಗೆ, ಅಂದರೆ ಹೋಳಿಗೆ ಮನೆಯಿಂದ ಬಿಸಿ ಬಿಸಿ ಆಗಿರೋ ಕಾಯಿ ಹೋಳಿಗೆ, ಕಜ್ಜಾಯ, ಹೂರ್ಣದ ಹೋಳಿಗೆ ಎಲ್ಲ ತಗೊಂಡು ಬರ್ತಾರೆ. ಸೊ ಅದಕ್ಕೆ ಬಿಸಿ ಬಿಸಿಯಾಗಿ ಹಾಲು ಮತ್ತು ಹಸುವಿಂದು ನಂದಿನಿ ತುಪ್ಪ ಹಾಕ್ಕೊಂಡು ನಾನು ಊಟ ಮಾಡ್ತೀನಿ. ಒಂದು ಹೋಳಿಗೆ ಅಷ್ಟೇ, ಜಾಸ್ತಿ ಏನಿಲ್ಲ. ನನಗಿಷ್ಟ ಆಗುತ್ತೆ. ಯಾವಾಗಲೂ ಖಾರವಾಗಿ ಅಡುಗೆ ಊಟ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಸ್ವಲ್ಪ ಸ್ವೀಟ್, ನನಗೆ ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ಸಿಹಿ ಅಡುಗೆ ನನಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಹೋಳಿಗೆ, ಕಜ್ಜಾಯ, ರವೆ ಉಂಡೆ
ಈ ಥರದ್ದೆಲ್ಲನೂ. ಇಷ್ಟು ಇವತ್ತು ಒಂದು ಊಟ ಇದೆ ಅಂತ ಹೇಳ್ತೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡೋದು, ಹಾಗೆ ಹ್ಞೂ ಅಂತ ಜಾಸ್ತಿ ಹೆವಿಯಾಗಿ ಊಟ ಮಾಡೋದಂತಲ್ಲ. ಒಂದು ಹೋಳಿಗೆ, ಒಂದು ಚಪಾತಿ, ಒಂದು ಸಣ್ಣ ಕಪ್ಪು ಕರ್ಡ್ ರೈಸ್, ಇಷ್ಟೇ. ಬೇಳೆ ಸಾರನ್ನು ನಾನು ತಿನ್ನಲೇ ಇಲ್ಲ, ಯಾಕೆಂದರೆ ಅದು ಅಷ್ಟೇ ಸಾಕಾಯಿತು ನನಗೆ. ಮಲ್ಕೊಂಬಿಡೋಣ ಅನ್ನೋ ಅಷ್ಟು ಟಯರ್ಡ್ ಕೂಡ ಆಗಿತ್ತು. ಮತ್ತಿನ್ನೇನು ಊಟ ಮಾಡಿ ಆದಮೇಲೆ ಪಾತ್ರೆ ತೊಳೆದು ಎಲ್ಲ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಮಲಗೋದು. ನೋಡಿ, ಹೋಳಿಗೆ ಹಾಕ್ಕೊಂಡಿದ್ದೀನಿ. ಹೋಳಿಗೆನೂ ಮತ್ತೆ ಒಂದು ಸಾರಿ ಬಿಸಿ ಮಾಡಿದೆ, ತುಪ್ಪ ಹಾಕಿದ್ದೀನಿ, ಆಮೇಲೆ ಬಿಸಿ ಬಿಸಿ ಹಾಲು ಹಾಕಿದ್ದೀನಿ. ನಮ್ಮ ಇಶಾನಿಗೆ ಹೋಳಿಗೆದು ಘಮ ಬರ್ತಾ ಇದೆ, ಪರಿಮಳ. ಅವಳ ಮೂಗು ತುಂಬ ಸ್ಟ್ರಾಂಗು. ಸ್ವಲ್ಪ ಇವಾಗ ಚೇತರಿಸ್ಕೊಳ್ತಾ ಇದ್ದಾಳಲ್ಲ, ಹುಷಾರಾಗ್ತಾ ಇದ್ದಾಳೆ. ಬಾಯಿ ಅವಳಿಗೆ ಚುರುಕಾಗಿದೆ, ನಾಲ್ಗೆ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ. ನನ್ನ ಹತ್ರ ಬರ್ತಾಳೆ ನೋಡಿ ಇವಾಗ, ನನಗೂ ತಿನ್ನಿಸು ಅಂತ. ಹೋಳಿಗೆ ಮಾತ್ರ ತುಂಬ ಸೂಪರಾಗಿತ್ತು. ಈರುಳ್ಳಿ ಪಲ್ಯ ಹಾಕ್ಕೊಂಡಿದ್ದೀನಿ, ಆಮೇಲೆ ಚಪಾತಿ ಬಡಿಸ್ಕೊಳ್ತೀನಿ. ಹೋಳಿಗೆ ಆದಮೇಲೆ, ಖಾಲಿ ಆದಮೇಲೆ ಒಂದು ಸಣ್ಣ ಚಪಾತಿ ಹಾಕ್ಕೊಳ್ತೀನಿ. ಅವಳಿಗೆ ನಾವು ತಿನ್ನೋ ಫುಡ್ ಕೊಡಬಾರ್ದು ಅಂತ ಡಾಕ್ಟ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಈವನ್ ಚಪಾತಿನೂ ಕೊಡಬೇಡ್ರಿ, ಅನ್ನ ಮಜ್ಜಿಗೆ, ಅನ್ನ ಮೊಸರು, ಆಮೇಲೆ ಈ ಥರದ್ದು ಕೊಡಿ. ಆಮೇಲೆ ಅವಳದೇ ಫುಡ್ಡು ಏನಾದರೂ ತರಕಾರಿಗಳು, ಪನ್ನೀರು, ಬ್ರಾಕೊಲಿ, ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಬೇಯಿಸ್ಕೊಡಿ, ಕಿಚಡಿ ಮಾಡಿಕೊಡಿ, ಹೆಸರುಬೇಳೆ ಅನ್ನ ಕಿಚಡಿ ಬೇಯಿಸ್ಬಿಟ್ಟು ಕೊಡಿ ಅಂತ ಹೇಳಿದ್ದಾರೆ. ಖಾರ, ಎಣ್ಣೆ, ಮಸಾಲೆ ಇರೋದು, ಸ್ವೀಟು, ಐಸ್ ಕ್ರೀಮು ಇದೇನು ಖಡಾಖಂಡಿತವಾಗಿ ಕೊಡಲೇಬಾರ್ದು ಅಂತ ಕೂಡ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅವಳು ನೋಡಿ, ಅವಳ ಮೂಗು ನೋಡಿ, ಇವಾಗ ಅವಳ ಮೂಗು ವಾಚ್ ಮಾಡಿ ಹೆಂಗೆ ಅವಳು ನೋಡಿ, ಬಾಯಿ ನಾಲ್ಗೆ ತೋರಿಸ್ತಾಳೆ. ಅವಳಿಗಿಷ್ಟ, ಮೇಲೆ ಹತ್ತಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಎಲ್ಲ ಇವಾಗ ದಿವಾನೆಲ್ಲ ಘಮ ನೋಡ್ತಾಳೆ, ನನ್ನ ಬಟ್ಟೆ ಪರಿಮಳ ನೋಡ್ತಾಳೆ. ಯಾಕೆಂದರೆ ನಾನು ಊಟ ಮಾಡಬೇಕಾದ್ರೆ ಅದು ಸ್ಮೆಲ್ ಬರುತ್ತಲ್ವ ಬಟ್ಟೆ ಎಲ್ಲನೂ, ಅದೆಲ್ಲ ನೋಡ್ತಾಳೆ. ಅಡುಗೆ ಮಾಡಿರ್ತೀನಲ್ವ. ಊಟ ಎಲ್ಲ ಆಯ್ತಪ್ಪ, ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ನನಗೆ ಸುಸ್ತಾಯಿತು, ಸಾಕಾಯಿತು. ಇವಾಗ ಇನ್ನೇನು ಮಲಗೋ ಟೈಮು. ಮತ್ತು ಕೂದಲನ್ನ ನೀಟಾಗಿ ಒಂದು ಸಾರಿ ಕಟ್ಕೊಂಡು ಬಿಡಬೇಕು. ಇಲ್ಲ ಜಡೆ ಹಾಕಿ ನಾನು ತುರುಬ ಅಂತ ಹೇಳ್ತೀವಲ್ಲ, ಒಂದು ಗಂಟು ಹಾಕ್ತೀನಿ, ನೀಟಾಗಿ ತುದಿವರೆಗೂ ಜಡೆ ಹಾಕ್ಬಿಟ್ಟು ಕಟ್ತೀನಿ ರೌಂಡಾಗಿ. ಇಲ್ಲ ಅಂದರೆ ಇದೇ ಥರ ಒಂದೊಂದು ಸಾರಿ ಅರ್ಜೆಂಟ್ ಆದರೆ ಸುಮ್ಮನೆ ಮಲ್ಕೊಳ್ಬೇಕು ಬೇಗ ಬೇಗ ಅಂದ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ಟು ನೀಟಾಗಿ ಒಂದು ಗಂಟು ಹಾಕಿ, ರಬ್ಬರ್ ಬ್ಯಾಂಡ್ ಹಾಕಿ, ಆವಾಗ ಕೂದಲು ಸಿಕ್ಕಾಗಲ್ಲ, ಉದುರೋದಿಲ್ಲ, ಡ್ಯಾಮೇಜ್ ಆಗಲ್ಲ, ಅಷ್ಟೇ. ಸೊ ಇವಾಗ ಮಲಗೋದು. ನಮ್ಮ ಇಶಾನಿ ಅವರು ಇಬ್ಬರೂ ಆಟ ಆಡ್ಕೊಂಡು ಕೂತಿದ್ದಾರೆ. ನಾನಂತೂ ಇವಾಗ ಎಡಿಟಿಂಗ್ ಮಾಡಿಬಿಟ್ಟು ವಾಯ್ಸ್ ಓವರಿಂಗ್ ಮಾಡಿಬಿಟ್ಟು ನಾನು